ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ಬೆಳಿಗ್ಗೆನಿಂದ ಗೃಹಲಕ್ಷ್ಮಿ 23ನೇ ಕಂತು ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ಬಿಡುಗಡೆ ಶುರುವಾಗಿದೆಯಾ? ಅದರ ಜೊತೆಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ತಿಳಿಸಿಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ 22ನೇ ಕಂತು ಬಂದಿಲ್ಲ ಅಂತ ಸಾಕಷ್ಟು ಜನ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದೀರಿ. ನಿನ್ನೆ ಮಂಡ್ಯ, ಹಾಸನ, ಮೈಸೂರು, ಹಾವೇರಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆಯಿಂದ ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ. ದಿನನಿತ್ಯವೂ ಕೂಡ ಹಣ ಜಮಾ ಆಗ್ತಾ ಇದೆ. ಬಟ್ ನಿನ್ನೆ ಒಂದು ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ. ನೀವು ಸ್ಕ್ರೀನ್ನಲ್ಲಿ ಕೂಡ ನೋಡ್ತಾ ಇರ್ಬೋದು. 3ನೇ ಕಂತು, ಅದರಲ್ಲೂ ಸಹ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ. ಗೃಹಲಕ್ಷ್ಮಿ 23ನೇ ಕಂತು ಈಗ ಕೆಲವೊಂದು ನಾನು ವಿಡಿಯೋ ಮಾಡೋಕ್ಕಿಂತ 1 ಅವರ್ ಮೊದಲು ಕಮೆಂಟ್ಗಳು ಬರಲಿಕ್ಕೆ ಶುರುವಾಗಿದೆ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಮೆಂಟ್ಗಳು ಬರ್ತಾ ಇದೆ. ದಯವಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ನನ್ನ ರಿಕ್ವೆಸ್ಟ್, ನಿಜವಾಗ್ಲೂ ನಿಮಗೆ ಪ್ರಾಮಾಣಿಕತೆಯಿಂದ ನಿಮಗೆ ಏನಾದರೂ ಹಣ ಜಮಾ ಆಗಿದ್ದರೆ ನಮ್ಮ ಟೆಲಿಗ್ರಾಮಲ್ಲಿ ನೀವು ಕಳುಹಿಸ್ಬೋದು. ಮತ್ತು ಪ್ರೂಫನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕಳಿಸ್ಬೋದು. ನಿಮಗೆ 22ನೇ ಕಂತು ಯಾವಾಗ ಬಂದಿತ್ತು DBT ಕರ್ನಾಟಕದ ಪ್ರೂಫ್ ಕಳಿಸಿ. 23ನೇ ಕಂತು ಜಮಾ ಆಗಿರುತ್ತಲ್ಲ ಅದರ ಸ್ಕ್ರೀನನ್ನು ತಪ್ಪದೇ ಕಳಿಸಿ, ಓಕೆನಾ? ಹಾಗಾಗಿ 23ನೇ ಕಂತು ಇದುವರೆಗೂ ಸಹ ಯಾರೂ ಹಣ ಜಮಾ ಆಗಿರುವಂಥ ಪ್ರೂಫ್ ಕಳಿಸಿಲ್ಲ. ಹಾಗಾಗಿ ನನ್ನ ಪ್ರಕಾರ ಇನ್ನೂ ಕೂಡ 23ನೇ ಕಂತು ಬಿಡುಗಡೆ ಆಗಿಲ್ಲ ಅಂತಾನೆ ನಾನು ಹೇಳ್ತೀನಿ. ಯಾವಾಗ ಪ್ರೂಫ್ ಬರುತ್ತೆ ಆವಾಗ ಮಾತ್ರ ನಾನು ನಂಬೋದು ಅಂತ ಹೇಳ್ಬೋದು. ಬಟ್ ಶೀಘ್ರದಲ್ಲಿ ಅಂತೂ ಯಾವಾಗ ಬೇಕಾದರೂ ಜಮಾ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಬಹಳ ದಿನಗಳಿಂದ ಡಿಲೇ ಆಗಿರೋದ್ರಿಂದ. ಮತ್ತು ಅದರ ಜೊತೆಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ 8 ರಿಂದ 10 ದಿನದಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಅತಿವೃಷ್ಟಿ ಆಯಿತು, ಹೆಚ್ಚಾಗಿ ಮಳೆಯಾಗಿ ಬೆಳೆ ಹಾನಿ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ CM ಸಿದ್ದರಾಮಯ್ಯನವರು ಸರ್ವೆ ಕಂಪ್ಲೀಟ್ ಆಗಿ ಸರ್ವೆ ಮುಗಿದಿದೆ. ನಾವು ಈಗೇನು ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ 20,000, 50,000, 30,000 ಆಯಿತು, ಜಮಾ ಆಯಿತು ಅಂತ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಅದು. ನಿಜವಾಗ್ಲೂ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ನೂ ಒಂದು 8 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಹೇಳಿರುವಂಥ ಪ್ರೂಫನ್ನು ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ. ಯೂಟ್ಯೂಬ್ ಲಿಂಕ್ ನೀವತ್ತು ಕೂಡ ತಪ್ಪದೇ ಚೆಕ್ ಮಾಡಿ, ಓಕೆನಾ? ಹಾಗಾಗಿ 23ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಮ್ಮ ಪ್ರಕಾರ. ಹಾಗಾಗಿ ಪ್ರೂಫ್ ಕಳಿಸಿರೋ ದಯವಿಟ್ಟು ಪ್ರೂಫ್ ಕಳಿಸಿ. ಡೈರೆಕ್ಟಾಗಿ ಸುಮ್ಮನೆ ಕಮೆಂಟ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾರು ಯಾವ ಜಿಲ್ಲೆ ಅಂತ ಹೇಳಿದಾಗಲೂ ಸಹ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ, ಪ್ರೂಫ್ ಕೂಡ ಕಳಿಸ್ತಾ ಇಲ್ಲ. ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂಥ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.